ಬರದ ನಡುವೆ ಮೈಸೂರು ದಸರಾ ಆಚರಣೆಗೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇವತ್ತು ದಸರಾ ಆಚರಣೆಯ ಪೂರ್ವಭಾವಿ ಸಿದ್ಧತಾ ಸಭೆ ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಒಂದು ಕಡೆ ರಾಜ್ಯದಲ್ಲಿ ಬರ ಇದೆ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಂತೂ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಬರ ಆವರಿಸಿದೆ. ಇಂಥ ಸಂದರ್ಭದಲ್ಲಿ ಮೈಸೂರು ದಸರಾವನ್ನು ಯಾವ ರೀತಿಯಾಗಿ ಮಾಡಬೇಕು, ಅದ್ಧೂರಿ ಆಡಂಬರದ ದಸರಾ ಈ ಸಲ ಬೇಕಾ ಬೇಡ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಮಗದೊಂದು ಕಡೆ ದಸರಾವನ್ನು ಮಾಡದೆಯೂ ಸಹ ಇರೋಕ್ಕಾಗೋದಿಲ್ಲ. ಎಂಥೆಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹ ನಾವು ದಸರಾವನ್ನು ಆಚರಣೆ ಮಾಡಿದ್ದೀವಿ. 10 ದಿನಗಳ ಕಾಲ ನಡೆಯುವಂತಹ ಧಾರ್ಮಿಕ ಚಟುವಟಿಕೆಗಳು, ಪೂಜಾ ವಿಧಿವಿಧಾನಗಳು, ಚಾಮುಂಡೇಶ್ವರಿಗೆ ನಡೆಯುವಂತಹ ಪೂಜಾ ಕೈಂಕರ್ಯಗಳು ಅದೆಲ್ಲವೂ ಸಹ ಯಥಾ ಪ್ರಕಾರ ನಡೀಬೇಕು. ಆದರೆ ಸರ್ಕಾರದ ವತಿಯಿಂದ ಒಂದಷ್ಟು ದಸರಾ ನಡೆಸ್ತಾರಲ್ವ, ಈ ಯುವ ದಸರಾ ಆಗಿರಬಹುದು ಅಥವಾ ಪ್ರತ್ಯೇಕವಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ತಾರೆ ಬೇರೆ ಬೇರೆ ನಿಟ್ಟಿನಲ್ಲಿ. ಸೊ ಆ ಎಲ್ಲ ಕಾರ್ಯಕ್ರಮಗಳನ್ನು ಈ ಸಲ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಅಂತ. ಆದರೆ ಒಂದು ವಿಜಯದಶಮಿಯ ದಿನ ಜಂಬೂ ಸವಾರಿ ಏನಿದೆ ಅದನ್ನು ಕಡಾಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಅದಕ್ಕೆ ಅದು ಆಡಂಬರ ಇಲ್ಲದೇ ಇದ್ದರೂ ಸಹ ಅದು ಆಡಂಬರದ ರೀತಿಯಲ್ಲೇ ಕಂಡುಬರುತ್ತೆ. ಯಾಕೆಂದರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಬಿಂದು ತಾಯಿ ಚಾಮುಂಡೇಶ್ವರಿ. ಸೊ ಹಾಗಾಗಿ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ವಿರಾಜಮಾನಳಾಗಿ ಆಕೆ ಮೆರವಣಿಗೆ ಬರ್ತಾಳೆ, ಅದರಲ್ಲಿ ಯಾವುದೇ ರೀತಿಗೆ ಅನುಮಾನ ಇಲ್ಲ. ಆದರೆ ಇನ್ನುಳಿದಂಥ ಈ 9 ದಿನಗಳ ಕಾಲ ಯಾವ ರೀತಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ